ಸೇನಾಧೀಕ್ಷರೇ, ಸೈನ್ಯಾಧೀಕ್ಷರೇ, ಮಹಾಪ್ರಭು ಸಚಿವ ಪೇಳೆ ವಚನ ಹಾರೋ ಹೈ ಕಾಜೆ ತಾಜೆಂದಾಲೆ ಸುಮಂತ್ರರೇ, ಸಚಿವ ಪೇಳೆ ವಚನ ಹಾರೋ ಹೈ ಕಾಜೆ ತಾಜೆಂದಾಲೆ साजितानव सोचे सीगा सुमंत्ररे, साजितानव सोचे सीगा ನನ್ನ ಉತ್ತಮ ಮಂತ್ರಿಯಾದ ಸುಮಂತ್ರರೇ, ಮಹಾಪ್ರಭು ದಾತ್ರಿ ಪ್ರಜೆಗಳೆಲ್ಲರೂ ವರ್ತಕ ಪುರುಷನನ್ನು ಧ್ಯಾನಿಸುತ್ತಾ ಆಶ್ರಿತರಾದ ರಾಜರು ಕಾಲ ಕಾಲಕ್ಕೆ ತಪ್ಪ ಕಾಣಿಕೆ ತಂದು ಒಪ್ಪಿಸುತ್ತಿರುವರೆ, ಅದು ಅಲ್ಲದೆ ಯತಿವಾರ್ಯರು ಮಾಡುತ್ತಿರುವ ಹೋಮಾದಿ ಕೃತುಗಳು ನಿರ್ವಿಘ್ನವಾಗಿ ನಡೆಯುತ್ತಿರುವವೆ ವಿಶದವಾಗಿ ತಿಳಿಸು. ತಮ್ಮ ಅಪ್ಪಣೆ ಅಂತಾಗ್ರಿ ಮಹಾಪ್ರಭು. ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ನಾಚು ಸುಮಂತ್ರರೇ, ಪ್ರಭು ರಾಮಚಂದ್ರ, ಸುಮನ ಸಾಧಿಪತಿಯಾದ ಪರ್ಜನ್ಯರಿಂದ ನಮ್ಮ ಭೂಮಂಡಲವು ಫಲಿಸಿ ಸದ್ವಿಧರೆಲ್ಲರೂ ಹೋಮಾಧಿಕೃತಗಳನ್ನು ಆಚರಿಸುವರು. ಅಲ್ಲದೆ ಆಶ್ರಯಿತರಾದ ಭೂಮಿ ಪಾಲಕರೆಲ್ಲರೂ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರರು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ನಮ್ಮ ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಕ್ಷ ಮಹಾಪ್ರಭು. ಸೈನ್ಯಾದೇನಾತಾನೆ ನಮ್ಮ ಸೈನ್ಯದ ರೀತಿಯ ಹೇಳೆ, ಸೈನ್ಯಾದೇನಾತಾನೆ ನಮ್ಮ ಸೈನ್ಯದ ರೀತಿಯ
ಸೈನ್ಯಾಧೀಕ್ಷರೇ, ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿಯಲ್ಲಿ ವರ್ತಿಸುವುದು ಅದನ್ನು ತಿಳಿಸು. ಮಹಾಪ್ರಭು ವಿಜ್ಞಾಪಿಸುವರು. ಪಡವಿಷ ಅಡಿಗೊಂದಿಪೆ, ಪಡವಿಷ ಅಡಿಗೊಂದಿಪೆ, ಜಡರಿಲ್ಲದೆ ಕಡು ಜವದಳು ಬೇಳುವೆ, ಜಡರಿಲ್ಲದೆ ಕಡು ಜವದಳು ಬೇಳುವೆ, ಇಷ ಅಡಿಗೊಂದಿಪೆ. ಕಡುಕರು ಕೆಡುಕರು ಕಡಿವಂದೊಡಿವರೆ ಅಡಿಕರ ಪಿಡಿಯಂತೆ ಪಡೆ ಅಡಗಿಸುವೆ, ಕಡುಕರು ಕೆಡುಕರು ಕಡಿವೆಂದೊಡಿವರೆ ಅಡಿಕರ ಪಿಡಿಯಂತೆ ಪಡೆ ಅಡಗಿಸುವೆ, ಇಷ ಅಡಿಗೊಂದಿಪೆ, ಎಡರಿಲ್ಲದೆ ಕೊಡು ದವದಳು ಬೇಳುವೆ, ಇಷ ಅಡಿಗೊಂದಿಪೆ. ಶತ್ರುಗಳು ನಮಗೆಂದು ತಪ್ಪು ಎಂದು ವಂದಿಸುತ್ತ ಒಪ್ಪಿಸುತ್ತಲಿರುವರು ಕಪ್ಪ ಕಾಣಿಕೆಯ, ಶತ್ರುಗಳು ನಮಗೆಂದು ತಪ್ಪು ಎಂದು ವಂದಿಸುತ್ತ ಒಪ್ಪಿಸುತ್ತಲಿರುವರು ಕಪ್ಪ ಕಾಣಿಕೆಯ, ಇಷ ಅಡಿಗೊಂದಿವೆ, ಜಡರಿಲ್ಲದೆ ಕೊಡು ಜವದಳು ಬೇಳುವೆ, ಇಷ ಅಡಿಗೊಂದಿವೆ. ಜಯ ರಾಮಚಂದ್ರ, ಆಶ್ರಿತರಾದ ಭೂಮಿ ಪಾಲಕರು ಕಾಲ ಕಾಲದಲ್ಲಿಯೂ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರೋರು. ಅದು ಅಲ್ಲದೆ ನಮ್ಮ ಸೈನ್ಯವನ್ನು ಕಂಡರೆ ಸಿಂಹವನ್ನು ಕಂಡ ಆರೋಪಾದಿಯಂತೆ ಓಡಿ ಹೋಗುತ್ತಿರೋರು ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ನಿಮ್ಮಂತ ಮಂತ್ರಿ ಸೈನ್ಯಾಧೀಕ್ಷರು ನನ್ನ ಆಸ್ಥಾನದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದು ಕೊರತೆ ಎಂದರೇನು? ಬಹಳ ಸಂತೋಷ. ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಮಾಡಿಸಿ. ಅಪ್ಪಣೆ ಮಹಾಪ್ರಭು. ಹೋಗುವೆ ಹೋಗುವೆ ರಾಮಚಂದ್ರನ ಸಭೆಗೆ ಕೊರಿತದಿಂದಲಿ ನಾನು, ಹೋಗುವೆ ಹೋಗುವೆ ರಾಮಚಂದ್ರನ ಸಭೆಗೆ ಕೊರಿತದಿಂದಲಿ ನಾನು. ಅರುಷದಿಂಪೇನೋ ಕೊರಿತದಿಂದ ಬರುವೆನೋ, ಅರುಷದಿಂಪೇನೋ ಧರಿತದಿಂದ ಬರುವೆನೋ, ಹೋಗುವೆ ಹೋಗುವೆ ರಾಮಚಂದ್ರನ ಸಭೆಗೆ ಕೊರಿತದಿಂದಲಿ ನಾನು. ಶ್ರೀರಾಮಚಂದ್ರನು 14 ವರ್ಷ ವನವಾಸವನ್ನು ತೀರಿಸಿಕೊಂಡು ಬಂದು ಈಗ ತಾನೇ ಪಟ್ಟಾಭಿಷೇಕ್ತರಾಗಿರುವರು. ಈಗ ತಾನೇ ಹೋಗಿ ಅವರ ದರ್ಶನವನ್ನು ಮಾಡುವೆನು. ವಿಧ ವಿಧ ಸುಜನರೇ ರಸಿಕರ ವಸುದೇವ, ವಿಧ ವಿಧ ಸುಜನರೇ ರಸಿಕರ ವಸುದೇವ, ದಶರಥ ಕುವರನ ಉಭಯನ ಮಾಡಲ, ದಶರಥ ಕುವರನ ಉಭಯನ ಮಾಡಲು, ಹೋಗುವೆ ಹೋಗುವೆ ರಾಮಚಂದ್ರನ ಸಭೆಗೆ ಪರಿತದಿಂದಲಿ ನಾನು. ಶ್ರೀಕಮಲಾದವ ಪ್ರಾಕಟಿಕ ವೈಭವ, ನಮೋ ಮಹಾದೇವ. ಶ್ರೀಕಮಲಾದವ ಪ್ರಾಕಟಿಕ ವೈಭವ, ಲೋಕವನ ದೇವ, ನಮೋ ಮಹಾದೇವ. ಸಾಗರ ಲೀಲೆಯ ಸರಸ ಸುಬೋದಯ, ಸಾಗರ ಲೀಲೆಯ ಸರಸ ಸುಬೋದಯ, ಯೋಗಿ ಜನ
ಶ್ರೀರಾಮಚಂದ್ರನು ವನವಾಸವನ್ನು ಪೂರೈಸಿಕೊಂಡು ಬಂದು ಈಗ ತಾನೇ ಪಟ್ಟಾಭಿಷಕ್ತನಾಗಿರುವನು. ಅವನನ್ನು ನೋಡಲು ಅತಿ ಆನಂದದಿಂದ ಹೋಗುವೆನು. ಶಂಭೋ ಮಹಾದೇವ. ಸಾಗರ ಲೀಲೆಯ ಸರಸ ಸುಬೋದಯ ಸಾಗರ ಲೀಲೆಯ ಸರಸ ಸುಬೋದಯ ಯೋಗಿ ಜನ ಮಾನಸ ಯೋಗಿ ಜನ ಮಾನಸ ಶ್ರೀ ಕಮಲದವ ಪ್ರಕಟಿತ ವೈಭವ ಗೋಕಾವನ ದೇವ. ಶಂಭೋ ಮಹಾದೇವ. ಗರುಡ ಗಮನ ಜೀ ಶ್ರೀರಾಮಚಂದ್ರನಾದರೂ ಈಗ ತಾನೇ 14 ವರ್ಷ ವನವಾಸವನ್ನು ತೀರಿಸಿಕೊಂಡು ಬಂದು ಈಗ ತಾನೇ ಪಟ್ಟಾಭಿಷಿಕ್ತನಾಗಿರುವಂತೆ ಅವನ ದರ್ಶನ ಮಾಡಲು ಅತ್ಯಾತುರದಿಂದ ಹೋಗುತ್ತೇನೆ. ಪರವನ ಸುರರಿಗೊಡೆಯನೆ ಪಾರಿಜಾತನ ಸುರರಿಗೊಡೆಯನೆ ಪರವನ ಸುರರಿಗೊಡೆಯನೆ ಪಾರಿಜಾತನ ಸುರರಿಗೊಡೆಯನೆ ಪಾರಿಜಾತನ ಸುರರಿಗೊಡೆಯನೆ ಅಂಬುಜಾತನೆ ಬರ. ನಾರಾಯಣ ನಾರಾಯಣ. ಅಂಬೇಗ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಅಂಬೇಗ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಕೊಂಬಿದ ಹರಿಗೋಲಂಬಿಗ ಅದ ಕೊಂಬಾದು ಚಿತ್ರ ನೋಡಂಬಿಗ. ನಾರಾಯಣ ನಾರಾಯಣ. ತುಂಬಿದ ಹರಿಗೋಲಂಬಿಗ ಅದ ಕೊಂಬಾದು ಚಿತ್ರ ನೋಡಂಬಿಗ. ಸಂಭ್ರಮದಿಂದಲಿ ಅಂಬಿಗ ಅದ ರೆಂಬು ನೋಡಿ ನಡೆ ಅಂಬಿಗ. ಸಂಭ್ರಮದಿಂದಲಿ ಅಂಬಿಗ ಅದ ರೆಂಬು ನೋಡಿ ನಡೆ ಅಂಬಿಗ. ಅಂಬೇಗ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ನಾರಾಯಣ ನಾರಾಯಣ. ಒಳೆಯ ಬರವ ನೋಡಂಬಿಗ ಅದಕ್ಕೆ ಸೆಳೆವು ಗಣವಯ್ಯ ಅಂಬಿಗ. ಒಳೆಯ ಬರವ ನೋಡಂಬಿಗ ಅದಕ್ಕೆ ಸೆಳೆವು ಗಣವಯ್ಯ ಅಂಬಿಗ. ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡಯ್ಯೋ ಅಂಬಿಗ. ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡಯ್ಯೋ ಅಂಬಿಗ. ಅಂಬೇಗ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಜಗದಂಬ ರಮಣ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ನಾರಾಯಣ ನಾರಾಯಣ. ನನ್ನ ಎದುರಿಗೆ ನಡೆದ ವಿನೋದಗಳನ್ನು ಕಲಹಗಳನ್ನಾಗಿ ಮಾಡಿ ಜಗಳವನ್ನು ಗಂಟಿಕ್ಕುವುದೇ ನನ್ನ ಮುಖ್ಯವಾದ ಕೆಲಸ. ಆದುದರಿಂದ ನನಗೆ ನಾರದ ಕಲಾಪ್ರಿಯ ಎಂಬ ಹೆಸರು ಈ 3 ಲೋಕದಲ್ಲಿ ಹೆಸರಾಗಿರುವುದು ವಾಸ್ಯವೇ ಸರಿ. ಓಹೋ, ಶ್ರೀರಾಮಚಂದ್ರನು ಇದೀಗ ತಾನೇ 14 ವರ್ಷ ವನವಾಸವನ್ನು ಪೂರೈಸಿಕೊಂಡು
ಬಂದು ಪಟ್ಟಾಭಿಷಕ್ತನಾಗಿರೋನಂತೆ. ಆತನ ದರ್ಶನವನ್ನು ಮಾಡಲು ನಾನೀಗಲೇ ಹೋಗುವೆನು. ನಾರಾಯಣ ನಾರಾಯಣ. ಸತ್ಯವೆಂಬುದು ಓಟಂಬಿಗ, ಸದಾ ಭಕ್ತಿ ಎಂಬುದೇ ಪದ ಒಂಬಿಗ. ಸತ್ಯವೆಂಬುದು ಓಟಂಬಿಗ, ಅದು ಭಕ್ತಿ ಎಂಬುದು ಪದ ಒಂಬಿಗ. ಸತ್ಯಮೂರ್ತಿ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೈಯೊಂಬಿಗ. ಸತ್ಯಮೂರ್ತಿ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೈಯೊಂಬಿಗ. ನಿನ್ನ ನಂಬಿದೆ ಜಗದಂಬಾರಮಣ, ನಿನ್ನ ನಂಬಿದೆ ಜಗದಂಬಾರಮಣ, ನಿನ್ನ ನಂಬಿದೆ. ಸೇವಕ ಸಮಾಚಾರವೇನು? ಚಂದ್ರಬಾಬು ಬರ್ತಿರುವರು, ನಿಮ್ಮ ಚಿಕ್ಕ ತಂದೆ ಚಂದ್ರಬಾಬು ರಾಜರು ಬರ್ತಿರುವರು. ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಪಳೆಯುವ ನವರತ್ನಗಳಿಂದ ಪಳೆಯುವ ನವರತ್ನಗಳಿಂದ ತಳತಳಿಸುವ ಸಿಂಹಪೀಠದು ನೆಲಸಿರ್ಪ ಸರಸತ್ಯ ಚಂದನ ನೆನೆಸುತ್ತೇ ನೆರೆಯುವನ ಯುವಕರನ ಕರಲಿಯೋ ಜನಕ, ನಿಮ್ಮ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಸುಖೀವ ರಾಮಚಂದ್ರ. ಜನಕ, ಈ ಪೀಠವನ್ನು ಕುಳಿತುಕೊಳ್ಳಿ. ಮಗು ರಾಮಚಂದ್ರ ಮಾತಾಡ್ರಿ. ರಾಮಚಂದ್ರ, ಮಂದರಿಯ ದುರ್ಬೋಧನೆಯಿಂದ ಕೈಗಾದಿಯವೇ ನಿಂದನೆಯಿಂದ ಜಾನಕಿ ಅನುಜ ಸಮೇತರಾಗಿ ಕಾಡಿಗೆ ಹೋದ್ದರಿಂದ ಎಂದಿಗೆ ಬಂದು ಆನಂದ ಪಡಿಸುತ್ತಾರೆಂದು ಸ್ಕಂದ ಜನಕನ ಜ್ಞಾನದಿದ್ದೆವು. ರಾಮಚಂದ್ರ ತಂದೆ, 14 ವರ್ಷ ಒಂದು ಯುಗಾಂತರದಲ್ಲಿ ಕಳೆತಿರುವ ಹಾಗೆ ದುಷ್ಟ ರಾಕ್ಷಸರನ್ನು ಕೊಂದು ಪುನಃ ಹಿಂತಿರುಗಿ ಬಂದು ಈ ಸಾಮ್ರಾಜ್ಯಾಧಿಪತ್ಯವನ್ನು ವಹಿಸಿರುವುದನ್ನು ನೋಡಿದರೆ ನನಗೆ ಬಹಳ ಸಂತೋಷವಾಗಿತ್ತು. ರಾಮಚಂದ್ರ ತಂದೆ, ಸರ್ವವೂ ತಮ್ಮ ಆಶೀರ್ವಾದದಿಂದಲ್ಲವೇ ಈ ಚತುರ್ದಶ ಸಂವತ್ಸರಗಳನ್ನು ಈ ಸದನದಲ್ಲಿ ಇದ್ದಂತೆ ಕಳೆದು ಮೋಸದಿಂದ ನನ್ನ ಸತಿಯನ್ನು ಅಪಹರಿಸಿದ ರಾಕ್ಷಸರನ್ನು ಕೊಂದು ಶರದಿಯನ್ನು ಬಂಧಿಸಿ ಮೇದನೆಯ ಭಾರವನ್ನು ಇಳಿಸಿ ಮದರ ವೈರಿ ಲಿಂಗವನ್ನು ಪ್ರತಿಷ್ಠಿಸಿ ಅಲ್ಲಿಂದ ಅಯೋಧ್ಯೆಗೆ ಬಂದು ಭರತ ಶತ್ರುಘ್ನರ ಅಭಿಲಾಷೆಯಂತೆ ಈ ಸಾಮ್ರಾಜ್ಯಾಧಿಪತ್ಯವನ್ನು ಸ್ವೀಕರಿಸಿ ದೀನಜನ ಸೇವೆ ನಿರತನಾಗಿರುವನು ತಂದೆಯೇ. ರಾಮಚಂದ್ರ, ನಿನ್ನ ದರ್ಶನದಿಂದ ಸರ್ವರು ಸಂತೋಷ ಭರಿತರಾಗಿರು. ಈ ಪರಮೇಶ್ವರನಿಂದ ಈ ಮಹಿಪಾಲೆಯನ್ನು ಪರಿಪಾಲಿಸುತ್ತಾ ಇರು. ತಂದೆ, ತಮ್ಮ ಅಪ್ಪಣೆಯಂತೆ ಆಗಲಿ. ಸೇವಕ ಸಮಾಚಾರವೇನು? ತಮ್ಮ ಕುಲಗುರುಗಳಾದ ವಸಿಷ್ಠ ಮನೆಗಳು ಬರ್ತಿರುವರು. ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಮಾಯಾ ಮಾನುಷ ರೂಪ
ಮಂಗಳದಾತ ಶಂಭೋ ಮಹಾದೇವ. ಮಾಯಾ ಮಾನುಷ ರೂಪ ಮಾಯಾದೀತ ಮಂಗಳದಾತ ವೇದಾಂತವನೋ ಹೃದಯ ವಿಹಾರ ವೇದಾಂತವನೋ ಹೃದಯ ವಿಹಾರ ವೇದಮಯ ಪರಮಾನಂದ ರೂಪ ವೇದಮಯ ಪರಮಾನಂದ ರೂಪ ಪಾವನ ಗುಣಧಾಮರೆ ಪರಮ ದಯಾಲಿಲಯ ಹರೇ ಪಾವನ ಗುಣಧಾಮರೆ ಶಂಭೋ ಮಹಾದೇವ ಶಂಭೋ ಮಹಾದೇವ. ರಾಮಚಂದ್ರ ಗುರುವರವಾದುವಸರ ಬಾಗುತ್ತಲೇ ಗುರುವಾರ್ಯರ ಒಂದೇ ಬಸಿರ ಬಾಗುತ್ತಲೇ ಗುರುವಾರ್ಯರ ಒಂದೇ ಬಸಿರ ಬಾಗುತ್ತಲೇ ಆಗಮಿಸುವುದಕ್ಕೆ ಅರುಷಗೊಂಡೆನು ನಾನು ಗುರುದೇವ ರಾಮಚಂದ್ರ ಹೋಗಿ ಸನ ಭಜಕ ದರ್ಶನವಿದ್ದೆ ಯೋಗೀಶರೇ ಚರಣ ಕಮಲ ಕೆರಗುವೆ ಬೇಗ ಗುರುದೇವ ತಮ್ಮ ಆಗಮನದಿಂದ ನಾನು ಸಂತೋಷಭರಿತನಾಗಿರು ತಮ್ಮ ಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಮಂಗಳವಾಗಲಿ ರಾಮಚಂದ್ರ. ಗುರುದೇವ ಈ ಪೀಠದಲ್ಲಿ ಮಂಡಿಸಿ. ನಿನ್ನಿಷ್ಟದಂತೆ ಆಗಲಿ. ಶ್ರೀರಾಮಚಂದ್ರ ಮೂರ್ತಿಯವರಿಗೆ ಜಯವಾಗಲಿ. ಸೇವಕ ಸಮಾಚಾರವೇನು? ಸ್ವಾಮಿ ವಿಶ್ವಾಮಿತ್ರ ಮಾಮನಿಗೆ ಬರ್ತಿರ್ಬಾರ. ಏನು ವಿಶ್ವಾಮಿತ್ರ ಮಹಾಮುನಿಗಳೇ? ಹೌದು. ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಶರಣರ ಸೋರ ಬೋಧ ಗುರುರಾಜ ಶಂಭೋ ಮಹಾದೇವ ಶಂಭೋ. ಶರಣರ ಸೋರ ಬೋಧ ಗುರುರಾಜ ಶರಣರ ಸೋರ ಬೋಧ ಶರಣರ ಸೋರ ಬೋಧ ಶಂಭೋ ಮಹಾದೇವ ಶಂಭೋ ಮಹಾದೇವ.
ನಮಿಸುವೆ ವಿಶ್ವಾಮಿತ್ರರೇ ನಮಿಸುವೆ ಆಗಮಿಸುವುದಕ್ಕೆ ಅರುಷಗೊಂಡೆನು ನಾನು ವಿಶ್ವಾಮಿತ್ರ ಮಾಮೂಲಿಗೆ ನಮಸ್ಕರಿಸುವೆನು. ರಾಮಚಂದ್ರ, ನೀನು ನಿನ್ನ ಅನುಜರದಿರು ಚಿರಂಜೀವಿ ಆಗಿ ಬಾಳ. ರಾಮಚಂದ್ರ, ಚಿರಂಜೀವಿ ಆಗಿ ಬಾಳು. ಮಹಾತ್ಮರೇ, ಈ ಉನ್ನತ ಸ್ಥಾನದಲ್ಲಿ ಕುಳಿತುಕೊಳ್ಳಿ. ಬಹಳ ಸಂತೋಷವಾಯಿತು. ನಿನ್ನ ಇಷ್ಟದಂತೆ ಆಗಲಿ ರಾಮಚಂದ್ರ. ರಾಮಚಂದ್ರ, ಅಯ್ಯ ಸತ್ಯಸಂಧ. ರಾಮಚಂದ್ರ, ಅಯ್ಯ ಸತ್ಯಸಂಧನ. ಅಯ್ಯ ಸತ್ಯಸಂದ್ರನೇ, ನಿನ್ನಿಂದ ಉಂಟಾದ ವಿಜೃಂಭಣೆಯು ಈ 56 ದೇಶಾಧಿಪರಲ್ಲಿ ನನಗೆ ಎಲ್ಲಿಯೂ ಉಂಟಾಗಲಿಲ್ಲ ರಾಮಚಂದ್ರ. ಮಹಾತ್ಮರೇ, ತಮ್ಮ ಸರ್ವವು ತಮ್ಮ ಆಶೀರ್ವಾದದಿಂದಲ್ಲವೇ? ಬಹಳ ಸಂತೋಷವಾಯಿತು. ವಿಶ್ವಾಮಿತ್ರರಿಗೆ ನಮಸ್ಕರಿಸುವೆನು. ಓಹೋ, ಚಂದ್ರಭಾನು ರಾಜನೇ, ಹೌದು. ಈ ನನ್ನ ಭರತ ಚಿರಂಜೀವಿ ಆಗಿರು. ವಿಶ್ವಾಮಿತ್ರರೇ, ಅಹಲ್ಯ ದೇವಿ ಶಾಪ ವಿಮೋಚನಾದ ಶ್ರೀರಾಮಚಂದ್ರನು ಸಹಜಾದೊಡನೆ ಕಾಡಿಗೆ ತಳ್ಳಿ ಗುಹೆಗಳಲ್ಲಿ ವಾಸಿಸಿ ಬಹು ಯತೆಯನ್ನು ಅನುಭವಿಸಿಕೊಂಡು ಬಂದು ಪುನಃ ಈ ಸಾಮ್ರಾಜ್ಯಾಧಿಪತ್ಯವನ್ನು ವಹಿಸಿರುವುದು ನೋಡಿದರೆ ಸುದೆಯನ್ನು ಕಂಡ ಸೂರ್ಯರಂತೆಯೂ ನದಿಯನ್ನು ಕಂಡ ದಾರಿದ್ರ್ಯಂತೆಯೂ ನಮ್ಮ ಸಮುದಾಯಕ್ಕೆಲ್ಲ ಹುದುಳುವ ಲವಿಸಿ ವಜ್ರಾಡ್ಯಂಶವು ಅಹಂಕರಿಸುತ್ತ ಮಹಾತ್ಮ. ಓಹೋ, ಚಂದ್ರಭಾನು ರಾಜ, ಈ ನಾಡಿನ ನುಡಿಯು ಶ್ರೀರಾಮನಲ್ಲಿ ನೆಲೆ ಆಗಿರುವವು. ಆದರೆ ರಾಮನ ದರ್ಶನದಿಂದ ನನಗೂ ಬಹಳ ಸಂತೋಷವಾಯಿತು. ಸ್ವಾಮಿ ವಿಶ್ವಾಮಿತ್ರರೇ, ತಮ್ಮ ಜೊತೆಯಲ್ಲಿ ಬಂದಿರುವ ಈ ಬಾಲಕನು ಯಾರು? ಓಹೋ, ಈತನು ಸೌರಾಷ್ಟ್ರಾಧಿಪತಿ ತ್ರಿಶಂಕುರಾಜನಲ್ಲವೇ? ಶ್ರೀರಾಮನ ಆಸ್ಥಾನಕ್ಕೆ ಬರುವಾಗ ಜತೆಯನ್ನು ಕರೆದುಕೊಂಡು ಬಂದಿದ್ದನು. ಅದನ್ನು ಕೇಳಲು ಕಾರಣ? ಸರಿ, ಹಾಗೇನು? ಸೇವಕ, ಸಮಾಚಾರವೇನು? ನಾರದ ಮಹಾತ್ಮರು ಬರುತ್ತಿರುವರು. ಏನು? ನಾರದ ಮಹಾಮುನಿಗಳೇ? ಹೌದು. ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಜಯ ಜಯ ಯಮುನಾ ತೀರ ವಿಹಾರೆ, ಜಯ ಜಯ ಯಮುನಾ ತೀರ ವಿಹಾರೆ, ಜಯ ಜಯ ಸುಂದರ ನಂದ ಕುಮಾರ ನಾರಾಯಣ, ಜಯ ಜಯ ಸುಂದರ ನಂದ ಕುಮಾರ, ಕಮಲ ರಮಣ ಕರುಣಾಭರಣ, ಕಮಲ ರಮಣ ಕರುಣಾಭರಣ, ಅಮಿತ ಗುಣ ಶಮ ಶಮಿತ ಅಭಯ, ಅಮಿತ ಗುಣ ಶಮ ಶಮಿತ ಅಭಯ, ಜಯ ಜಯ ಯಮುನಾ ತೀರ ವಿಹಾರಿ, ಜಯ ಜಯ ಸುಂದರ ನಂದ ಕುಮಾರ, ಕಮಲ ರಮಣ ಕರುಣಾಭರಣ, ನಾರಾಯಣ ನಾರಾಯಣ, ಕಮಲ ರಮಣ ಕರುಣಾಭರಣ, ಅಮಿತ ಗುಣ ಶಮ ಶಮಿತ ಅಭಯ, ಅಮಿತ ಗುಣ ಶಮ ಶಮಿತ ಅಭಯ, ಜಯ ಜಯ ಯಮುನಾ ತೀರ ವಿಹಾರಿ ನಾರಾಯಣ. ಓಹೋ, ಆಗಲೇ ಧನುರ್ಧಾರ್ಯರ ಸಭೆಯಲ್ಲಿ ಘನಮುನಿಗಳು ಆಗಮಿಸಿ ಜನಪಾಲನನ್ನು ವಿನಯ ವಾಕ್ಯದಿಂದ ವರ್ಣಿಸಿ ಧನವನ್ನು ಕಳೆಯಲು ಅನುನಯಗೊಳಿಸುತ್ತಿರುವರು. ನನಗಾದರೋ ಮನಸ್ತಾಪ ಉಂಟಾಗಿ ಅನುನಯಕ್ಕೆ ಸಿದ್ಧರಾದರೆ ಸಾಕು, ಕುಲ್ಲತನವನ್ನು ಏರ್ಪಡಿಸಿ ನಂತರ ಸಂತೋಷದಿಂದ ಕಾಲಿಗೆ ಬುದ್ಧಿಯನ್ನು ಹೇಳುವೆನು. ಎಲ್ಲ ಆಂತರ್ಯವನ್ನು ಈಗಲೇ ಹೇಳಿಕೊಂಡು ಈ ಆತ್ಮಕ್ಕೆ ತಲ್ಲಣವೇಕೆ ಪಡಿಸಿಕೊಳ್ಳಲಿ. ಇರಲಿ, ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ನಮಸ್ಕರಿಸುವೆನು. ದಶರಥ ಸುಕುಮಾರ, ಚಿರಂಜೀವಿ, ಸುಖೀ ಭವ ಸುಖೀ ಭವ. ನಾರದ ಮಹಾತ್ಮರೇ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ರಾಮಚಂದ್ರ, ನಿನ್ನಿಷ್ಟದಂತೆ ಆಗಬಹುದು. ರಾಮಚಂದ್ರ, ಪಿತೃವಾಕ್ಯ ಪರಿಪಾಲನೆಗೋಸ್ಕರ 14 ವರ್ಷ ಕಾಡಿನಲ್ಲಿದ್ದು ಪುನಃ ಬಂದು ಈ ನೂತನವಾದ ಸಾಕೀತುನಾಧಿಪತ್ಯವನ್ನು ವಹಿಸಿದನೆಂಬ ಸುದ್ದಿಯನ್ನು ಕೇಳಿ ನಿನ್ನ ದರ್ಶನವನ್ನು ಮಾಡಲು
ಅತಿ ಆತುರದಿಂದ ಓಡೋಡಿ ಬಂದೆನು ರಾಮಚಂದ್ರ. ನಾರದ ಮಹಾತ್ಮರೇ, ಆಗಬಹುದು, ಬಹಳ ಸಂತೋಷ. ಓಹೋ ವಿಶ್ವಾಮಿತ್ರರೇ, ನಮೋ ನಮಃ ನಮೋ ನಮಃ. ತ್ರಿಲೋಕ ಸಂಚಾರಿಗಳಾದ ಇರಂಚಿ ಪುತ್ರರಿಗೆ ನಮೋ ನಮಃ ನಮೋ ನಮಃ. ಸ್ವಾಮಿ, ಈ ದಿವಸ ಈ ಶ್ರೀರಾಮನ ಆಸ್ಥಾನದಲ್ಲಿ ತಮ್ಮ ದರ್ಶನವಾದುದಕ್ಕೆ ನನಗೆ ಬಹಳ ಸಂತೋಷವಾಯಿತು. ಓಹೋ ನಾರದರೆ, ನಾನಿದ್ದ ಸ್ಥಳಗಳಿಗೆಲ್ಲ ಸದ್ದಿಲ್ಲದೆ ಹಿಂದೆಯೇ ಬಂದು ಇರುವುದನ್ನು ಕಲ್ಪಿಸಿ ಗದ್ದಲಗೈಯುರಲ್ಲ. ಈ ನಿನ್ನ ಹೃದಯಾಪದಲ್ಲಿ ಜಿದ್ದೆಂಬ ರುದ್ರೇಹವನ್ನು ದೂರ ಮಾಡಿ ಸುಮ್ಮನೆ ಇರಬಾರದೇನು? ಸ್ವಾಮಿ, ಈ ಶ್ರೀರಾಮನ ಆಸ್ಥಾನದಲ್ಲಿ ನಾನು ನಗುಗೇಡು ಪಡಿಸಲು ಬಂದನೆಂದು ನನ್ನನ್ನು ನಗುಗೇಡು ಪಡಿಸಬೇಡಿ. ಸತ್ಯಾಂಜನಾಯ ವಿರೋಧಾಯ ಅಸತ್ಯ ರಂಜಿತಂ ಅಸನೆ ಸುರೆ ವಿಕ್ರಂಚಂ ಗತಿಕ್ಷತೆ ಗೃಹೇ ಗೃಹೆ ಎಂದ ಹಾಗೆ ಕಂಡದ್ದನ್ನು ಹೇಳಿದರೆ ಕೆಂಡದಂತ ಕೋಪಗೈವರು, ಪುಂಡು ನುಡಿಯುವವರಿಗೆ ದಂಡ ಪ್ರಮಾಣಗೈವರು. ಅದು ಹೇಗೆಂದರೆ ಅನರ್ಥವಾದ ಸುರೆಯು 10 ಮೈಲಿಯಲ್ಲಿದ್ದರೂ ಅರಸಿಕೊಂಡು ಹೋಗಿ ಉತ್ತಮವೆಂದು ಸೇವಿಸುವರು. ಅದೇ ರಸವತ್ತಾದ ಕ್ಷೀರವನ್ನು ಗೃಹಕ್ಕೆ ಒತ್ತು ತಂದರು ಅದನ್ನು ತಿರಸ್ಕರಿಸುವರು. ಇಂತಪ್ಪ ಗುಣಗಳು ತಮ್ಮಲ್ಲಿ ಇರುವಾಗ ನನ್ನನ್ನೇಕೆ ನಿಂದಿಸುವಿರ ಸ್ವಾಮಿ? ತಾವು ನನ್ನ ವಿಶ್ವಾಸವಂತವರಾದ್ದರಿಂದ ಅವಶ್ಯವಾಗಿ ಮಾತನಾಡಿದನು. ಇದನ್ನು ಕ್ಷಮಿಸಿ ಅವಶ್ಯವಾಗಿ ಕುಳಿತುಕೊಳ್ಳಿ. ಜನಕ, ರಾಮಚಂದ್ರ, ಪ್ರಭುವರನಾದ ನನ್ನ ದರ್ಶನ ಮಾಡಲು ಬಂದಿರುವ ಸರ್ವರಿಗೂ ಗಂಧ ಪುಷ್ಪಾದಿಗಳಿಂದ ಸತ್ಕರಿಸಿ. ತನ್ನ ಇಷ್ಟದಂತೆ ಆಗಲಿ ರಾಮಚಂದ್ರ. ಆ ಕಡೆ ಪಕ್ಷಪಾತ ಯಾರಿಗೆ ಬಂದಿತು ಬರಲೇ, ಪಕ್ಷಪಾತ ಯಾರಿಗೆ ಬಂದಿತು ಬರಲೇ, ಮಾಯಾದ ನಿಧಿಗೆ ಮಾಯಾದ ನಿಧಿಗೆ ರಾಮಚಂದ್ರ, ನಿನ್ನ ಇಷ್ಟದಂತೆ ಇಲ್ಲಿ ನೆರೆದಿರುವ ಸಕರೆಲ್ಲರಿಗೂ ಗಂಧ ಪುಷ್ಪಾದಿಗಳಿಂದ ಸತ್ಕರಿಸಿರುವೆನು. ನನ್ನ ಹಿಂದೆ ಬಂದ ತ್ರಿಶಂಕು ರಾಜನಿಗೆ ಮರ್ಯಾದೆಯನ್ನು ಕೊಡದೆ ತಿರಸ್ಕಾರ ಮಾಡಲು ಕಾರಣವೇನು? ಬೇಗನೆ ಹೇಳು ಹಲನ. ಕೌಶಿಕರ ತಾವೇಗೆ ಗೌಶಂ ಪಡವರೇ, ಕೌಶಿಕರ ತಾವೇಗೆ ಗೌಶಂ ಪಡವರೇ, ಸಭೆಗೆ ದಶೈಂಕನು ಬರಲು ಬೇಕಿಲ್ಲ ರಾಮಚಂದ್ರ.
ಶವ ಮಾಡ್ಬೋದು ಘನತೆಯೇ ಶವ ಮಾಡ್ಬೋದು ಘನತೆಯೇ ಕೃಷ್ಣನ ಸಭೆಗೆ ರಸೈಂಕನು ಬರಲು ಯೋಗ್ಯತೆ ಚಂದ ಓಮಿ ಕೌಶಿಕರೇ, ಕೃಷ್ಣನ ಸಭೆಗೆ ತ್ರಿಶಂಕನು ಬರಲು ಯೋಗ್ಯತೆವಿಲ್ಲ. ಆದುದರಿಂದ ತಾವು ಘೋಷ ಮಾಡುತ್ತವರು ಸರಿಯಲ್ಲ. ಎಲ್ಲವೋ ದುರಾತ್ಮ, ತ್ರಿಶಂಕುವಿನ ದುರ್ಗುಣಗಳು ನಿವಾರಣೆ ಹೊಂದಿರುವುದು ನಿನಗೆ ಗೋಚರವೇನೋ ಮೂರ್ಖ. ನಾನೇ ಬಲಶಾಲಿ ಎಂದು ಅಳ್ಳುತ್ತಿರುವೆ ಮೂರ್ಖ. ನಾರಾಯಣ ನಾರಾಯಣ. ಅಲ್ಲ, ಈ ವಿಶ್ವಾಮಿತ್ರರು ಉಪದೇಶ ಮಾಡಿದರೆ ಶಿಷ್ಯನ ದುರ್ಗುಣಗಳು ಹೇಗೆ ನಿವಾರಣೆ ಹೊಂದುವು? ಕಲಹಕ್ಕೆ ಶುರುವಾಯಿತು. ಈ ವಿಶ್ವಾಮಿತ್ರರು ಉಪದೇಶ ಮಾಡಿದರೆ ಶಿಷ್ಯನ ದುರ್ಗುಣಗಳು ಹೇಗೆ ನಿವಾರಣೆ ಹೊಂದುವು? ಅಲ್ಲ, ಕೃಷ್ಣವರ್ಣವಾದ ಸುನಕವನ್ನು ತೊಳೆದರೆ ಶ್ವೇತವರ್ಣವಾಗುವುದೇ? ಹಿಂದೆ ತನ್ನ ಗುರುಗಳಿಂದ ಉಂಟಾದ ಚಾಂಡಾಳತ್ವವನ್ನು ತ್ರಿಶಂಕುರಾಜನು ಪರಿಹರಿಸಿಕೊಂಡಿದ್ದರೆ ಸ್ವರ್ಗಕ್ಕೆ ಕಳುಹಿಸಲಿಲ್ಲ. ಪರನಿಂದನೆ ಮಾಡುವವರು ಮುಂದೆ ಕುಂದು ಮೋರೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾರಾಯಣ ನಾರಾಯಣ. ತ್ರಿಶಂಕುರಾಜ, ಈಗ ನಾನೇನು ಮಾಡಲಿ ತಾತ? ಆಳುವುದಿಂದೇನು? ನಿನ್ನ ಸಲಹೆಯನ್ನು ಮೊದಲು ಶ್ರೀರಾಮನಲ್ಲಿ ಬೇಡಿಕೆ ಹೋಗು, ಅವನು ಮುಂದೆ ನೋಡಿಕೊಳ್ಳುವನು. ತಾತ, ಹಾಗೆ ಆಗಲಿ ಪ್ರಭು. ರಾಮಚಂದ್ರ, ನಿಮ್ಮ ಪಾದಗಳ ಮೇಲೆ ಬಿದ್ದು ಬೇಡಿಕೊಳ್ಳುವೆನು.
ಈ ರೂಢಿಪಾಲಕರ ಎದುರಿನಲ್ಲಿ ನನಗೆ ಮರ್ಯಾದೆಯನ್ನು ಕೊಡದೆ ತಿರಸ್ಕರಿಸುವುದು ಸರಿಯೇ? ಆದ್ದರಿಂದ ಪ್ರಭು, ಚಿಕ್ಕ ಮಕ್ಕಳಿಗೆ ಇಹಪರ ಜ್ಞಾನ ಇರುವುದೇ? ಆದ್ದರಿಂದ ನನಗೆ ಮನ್ನಣೆಯನ್ನು ಕೊಡಿಸಿಕೊಡಬೇಕೆಂದು ನಿಮ್ಮ ಪಾದಗಳ ಮೇಲೆ ಎಂದೂ ಬೇಡಿಕೊಳ್ಳುತ್ತೇನೆ ರಾಮಚಂದ್ರ. ಶ್ರೀಶಂಕರಾಜ, ಮೇಲೆ ಹೇಳು. ತಂದೆಯೇ ರಾಮಚಂದ್ರ, ಈ ಬಾಲಕನು ಕೇಳಿಕೊಳ್ಳುತ್ತಿರೋ ನುಡಿಯು ಶೀಲವಾದದ್ದೋ ಶೂಲವಾದದ್ದೋ ಪುನಃ ಆಲೋಚಿಸಿ ನೋಡಿ. ರಾಮಚಂದ್ರ, ಅಂಡೆನದು ಬೇಡುವ ಈ ತ್ರಿಶಂಕನು ಪುಂಡು ನಡೆಯುತ್ತವನು. ಈ ಗಾದು ನಂದನೆ ಎಂದುಗಡೆ ಎಷ್ಟು ದಂಡವಿಟ್ಟು ಬೇಡಿದರು ನಾನು ಮನ್ನಣೆಯನ್ನು ಕೊಡುವುದಿಲ್ಲ. ತಂದೆಯೇ, ಅದೇತಕ್ಕೆ? ಏತಕ್ಕೆಂದರೆ ನಮ್ಮ ಕ್ಷತ್ರಿಯರ ನಡತೆ ಹೀಗಿರುವುದು. ನಮ್ಮ ಆಸ್ಥಾನವನ್ನು ಈ ಭ್ರಷ್ಟನ್ನೇ ಕೊಡೋದು. ಮೊದಲು ಹಾಚಿಗೆ ದೂರಿಸಬೇಕು. ಮೊದಲು ಹಾಚಿಗೆ ಹೊರಡು. ಕರವ ಮಹಾರಾಜೇ, ಕರವ ಮಹಾರಾಜೇ, ಗಂಡನೆ ಪುಂಡನೆ ಗಂಡನೆ ಪುಂಡನೆ ಲಕ್ಷ ಮನೆಯೋ ಲೆಕ್ಕನೆ ಹರಿಯಲಿ ಕರವ ಮಹಾರಾಜೇ. ಲಂಡನ ಪುಂಡನ ಜರಿದು ನಿಂದಿಸಿರುವ ಮೂರ್ಖ, ನಿನಗೆ ಅನೇಕ ಕಠೋರ ತಂದು
ಅದೊಟ್ಟರಿಗೆ ಪಾಪತೆ ಕೊಟ್ಟಂತಾಗಿರುವುದು. ಈ ಭೂಮಿಯನ್ನು ಆಳಿದ ರಾಜರುಗಳು ಸಹ ನನ್ನ ಹೆಸರಿನ ಮಾತ್ರಕ್ಕೆ ನಡುಗುತ್ತಿರುವರು. ನಿನಗೆ ಅನೇಕ ಕಠೋರ ತಂದೊಡ್ಡಿ ನನ್ನ ಪಾದದ ಮೇಲೆ ಬೆಳೆಸಿಕೊಳ್ಳದ ಮೇಲೆ ನಾನು ಚಂಡ ವಿಷಮಂತ್ರ ಅಲ್ಲವದ್ರಲ್ಲಿ ಮೂರ್ಖ. ಕೌಶಿಕಿನ ಕೇಳು. ಹರಿಶ್ಚಂದ್ರ ಮೊದಲಾದ ಹಣದ ಹುಟ್ಟನ್ನು ಅಡಗಿಸಿಬಿಡುವನೆಂದು ಎಷ್ಟು ಅರವು ಯತ್ನಿಸಿದಾಗಿ ಸಾರ್ಥಕವಾಗದೆ ನೀನೇ ಸುಲಿಗೆಯನ್ನು ಮರೆತೆಯ ಎಲ್ಲವ ತಾಮಸ. ನಿನ್ನ ಶಾಪವು ಕಬಹಂದಿಗಾಗುವುದು. ಭಕ್ತರಿಗೆ ಯಾವ ಸಂಕಟ ಸಾರದು. ಕೆಮ್ಮನ್ನು ಕಚ್ಚಿಕೊಂಡು ಸಾಕು ಬಾಯಿ ಮುಚ್ಚು. ಆ ಪರಮೇಶ್ವರನ ಕೃಪೆಯು ನನ್ನ ಮೇಲೆ ಪರಿಪೂರ್ಣವಾಗಿರುವುದು. ನೀನೇನು ಮಾಡುವೆಯ? ಎಲ್ಲವೋ ಅಡವಿನ ಹನುಮಾನಾಗಿ ಜನಿಸಿ ಹರಿಷಡ್ಗರುವನ್ನು ದೂರ ಮಾಡಿ ಈ ವಶಟರಿಂದ ಬ್ರಹ್ಮಋಷಿಯನ್ನು ನೆನೆಸಿಕೊಂಡಿರುವನು. ಎಲ್ಲವೋ ಮದಂದ ಅಡ್ಡು ತಪ್ಪಿ ಮಾತನಾಡಿದರೆ ಈ ಆಗಸರಿದ ಆಚೆಗೆ ದುಡಿಸುವನು. ಈ ಭೂಮಂಡಲ ಅರಸರುಗಳಲ್ಲ, ನನ್ನ ಹೆಸರಿನ ಮಾತ್ರಕ್ಕೆ ಗಡಗಡ ನಡುಗುತ್ತಿರುವರು. ಎಲ್ಲವೋ ನನ್ನ ಜೊತೆಯಲ್ಲಿರುವ ತ್ರಿಶಂಕ ರಾಜನಿಗೆ ಮರ್ಯಾದೆಯನ್ನು ಕೊಡದೆ ತಿರಸ್ಕಾರ ಮಾಡಿದ್ದರಿಂದ ನನಗೆ ಅವಮಾನ ಮಾಡಿದಂತೆ ಆಯಿತು. ಎಲ್ಲವೋ ಪರಮೇಶ್ವರನ ದಯವಿರಲಿ ಸಿಡಿಲು ಎರಗಿದಂತೆ ಎರಗಿ ನಿನ್ನ ತಲೆಯನ್ನು ಪುಡಿ ಪುಡಿ ಮಾಡದ ಮೇಲೆ ನಾನು ವಿಶ್ವಾಮಿತ್ರನ ಅಲ್ಲವೆಂದು ತಿಳಿ ಮೂರ್ಖ. ಕೌಶಿಕರೇ, ಉತ್ತರಟ್ಟು ಮಾತಿನಿಂದ ವಿರುದ್ಧ ವೇದಿಕೆ ಅದ್ದು ತಪ್ಪಿ ಮಾತನಾಡಿದರೆ ನನ್ನ ಬುದ್ಧಿ ಹೆಚ್ಚು ಬಲವಾಗುವುದು. ಮರ್ಯಾದೆ ಸ್ವಾಮಿ ವಿಶ್ವಾಮಿತ್ರರೇ, ತಾವು ಕತಿಮೆಸಗಿ ಮೃತ್ಯು ಸ್ವರೂಪರಾದರು. ಈ ಚಂದ್ರಭಾನು ರಾಜನು ನಿಮಗಳ ಮಾತಿನಂತೆ ತ್ರಿಶಂಕು ರಾಜನಿಗೆ ಪುಷ್ಪಮಾಲೆಯನ್ನು ಹಾಕುವ ಹಾಗೆ ಕಾಣುವುದಿಲ್ಲ. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಈ ಮಂಡಲದೊಳಗೆಲ್ಲ ಕಂಡದ್ದನ್ನು ಹೇಳಿಕೊಂಡು ತಿರುಗುವುದೇ ನನ್ನ ಕೆಲಸ. ಸತ್ಯವಂತರನ್ನು ವ್ರತಾಭಂಗ ಮಾಡುವೆನೆಂದು ಕಡೆಗೆ ಕೆಂಡಗಣ್ಣು ಮಾಡಿ ಕಡೆಗೆ ಪುಂಡನಾಗುವುದು ನಿನ್ನ ಕೆಲಸ. ನಮ್ಮಿಬ್ಬರ ಆಶ್ಚರ್ಯಗಳನ್ನು ಈ ಶ್ರೀರಾಮನ ಆಸ್ಥಾನದಲ್ಲಿ ಓರೆಚ್ಚಿದಾಗ ಆಯಿತು. ಕೋಪವನ್ನು ಬಿಟ್ಟು ಶಾಂತರಾಗಿರಬಾರದೇ ಸ್ವಾಮಿ? ಸ್ವಾಮಿನಾರವರೇ, ಈ ದುರಾತ್ಮರಿಗೆ ನಾನು ಮುಂದೆ ಕೊಡುವ ತೊಂದರೆಯನ್ನು ನೀವು ಚಂದದಿಂದ ನೋಡಿವಿರಿ. ನಮ್ಮ ಪರಾಕ್ರಮವನ್ನು ಬಂಧಿಸುವರ ಅಥವಾ ನಿಂದಿಸುವರೋ ಮುಂದೆ ನೋಡೋಣ. ರಾಮಚಂದ್ರ, ನಿಮ್ಮ ಚಿಕ್ಕ ತಂದೆಯ ನಾನು ವಾದ ಪಂಥ ಮಾಡುತ್ತಿರುವಲ್ಲಿ ನೀನು ಏನು ಅರಿಯೇ ಕುಳಿತಿರುವೆಯಾ? ಮಹಾತ್ಮರೇ, ತಾಪಸಾರೆ ನಾನಪರಾಧಿಯೇ ಮಹಾಮಂಗಲರೇ, ತಾಪಸಾರೆ ನಾನಪರಾಧಿಯೇ ಚಾಪದರನಗೆ ವಿಪಿನವಾಸಿಗಳಾದೆ ತಾಪಚಾರ ನಾನ ಪರಾಧಿಯೇ
ಮಹಾತ್ಮರೇ, ರಾಮಚಂದ್ರ, ತಾವುಗಳು ನನಗೆ ಗುರುಗಳು, ಈ ಭೂಪನು ನನಗೆ ಚಿಕ್ಕ ತಂದೆಯು. ನಿಮ್ಮಿಬ್ಬರಿಗೂ ಸುತನಾಗಿರುವ ನಾನು ನಿಮ್ಮಗಳ ಕಲಹವನ್ನು ಪರಿಹರಿಸಲು ಶಕ್ತನೆ. ಅಲ್ಲದೆ ಈ ರಾಜ್ಯಭಾರವನ್ನು ಅರಿಯುವುದಕ್ಕೆ ಮುಂಚೆ ನನ್ನ ತಂದೆ ದಶರಥ ಮಹಾರಾಜರು ಸ್ವರ್ಗಸ್ಥರಾದರು. ಆದುದರಿಂದ ವನವಾಸವನ್ನು ತೀರಿಸಿಕೊಂಡು ಬಂದು ಈಗ ತಾನೇ ಪಟ್ಟಾಭಿಷಕ್ತನಾಗಿರುವನು. ನಾನು ಅಪರಾಧಿಯಲ್ಲ, ಕ್ಷಮಿಸಬೇಕು ಮಹಾತ್ಮರೇ. ರಾಮಚಂದ್ರ, ಗುರುಭಕ್ತಿ ಗುರು ಸೇವೆ ಏನೆಂಬುದನ್ನು ಮರೆತು ಈ ಮೂರ್ಖನಾದ ಚಂದ್ರಬಾನುವಿಗೆ ಇಲ್ಲದ ಕಟಲನ್ನು ತಂದೊಡ್ಡಿ ನನ್ನ ಪಾದದ ಮೇಲೆ ಬೀಳಿಸಿಕೊಳ್ಳದ ಮೇಲೆ ನೋರು ಈ ದಂಡಕವನ್ನು ನುಡಿದು ಫಲವೇನು? ಇರಲಿ ಅಯ್ಯ ಕಡಲಾಸಾಯಿ, ನೀನು ಆಡಿದ ನುಡಿಯು ನ್ಯಾಯವೇ ಸರಿ. ಆದರೆ ಹಿಂದೆ ನಾನು ಮಾಡಿದ ಯಾಗಕ್ಕೆ ಸಹಾಯಕನಾದಂತೆ ಮುಂದೆ ಒಂದು ಅಗಾಧವಾದ ಯಾಗ ಮಾಡಬೇಕೆಂದಿರುವನು. ಅದಕ್ಕೆ ಸಹಾಯಕನಾಗುವೆಯೋ? ಗುರುದೇವ, ಆ ಕಾರ್ಯದಲ್ಲಿ ಸ್ಥಿರಸಾವಹಿಸಿ ಬದ್ಧ ಕಂಕಣನಾಗಿರುವೆನು. ಸರಿ, ಶಿಷ್ಯನ ಮುಖೇನ ಆಹ್ವಾನ ಪತ್ರಿಕೆಯನ್ನು ಕಳುಹಿಸುತ್ತೇನೆ. ನೀನು ಜಾಗರೂಕರಾಗಿ ಬರಬೇಕು. ಗುರುಗಳೇ, ದಯಮಾಡಿಸಬಹುದು. ಬಹಳ ಸಂತೋಷ. ನಾನು ಯಾಗವನ್ನು ಮಾಡಲು ಯಾಗ ಮಾಡಲು ಆಶ್ರಮಕ್ಕೆ ಹೋಗುತ್ತೇನೆ. ಮಗು ತ್ರಿಶಂಕರಾಜ, ಈ ಮಂದಮತಿ ಚಂದ್ರಬಾನಿನ ಕಣ್ಣಿನಲ್ಲಿ ಜಲಬಿಂದು ಸುರಿಸಿ ನನ್ನ ಪಾದದ ಮೇಲೆ ಬೀಳಿಸಿಕೊಂಡು ನಿನಗೆ ಆನಂದ ಪಡಿಸುತ್ತೇನೆ. ಬಾ ಹೋಗೋಣ. ನಾರಾಯಣ. ರಾಮಚಂದ್ರ, ಗುರುದೇವ, ಈ ರಾಜ್ಯಭಾರವನ್ನು ಪರಿಪಾಲಿಸುತ್ತಾ ಇರು. ಗುರುದೇವ, ನನ್ನ ಆಶ್ರಮಕ್ಕೆ ಹೋಗಿ ಬರುತ್ತೇನೆ. ಗುರುದೇವ, ತಮ್ಮ ಆಶೀರ್ವಾದ ಅನುಗ್ರಹ ತಂದಿರುವನು, ತಾವು ದಯಮಾಡಿಸಬಹುದು. ನಾರಾಯಣ ನಾರಾಯಣ. ಅಲ್ಲಿ ಹೇಳ್ಬೇಕಾಯ್ತಾ? ೀರಾಪ್ತಿ ವರದ ಮನ ಕಜಯನ ೀರಾಪ್ತಿ ವರದ ಮನ ಕಜಯನ ಸನಕಾದಿ ಮುನಿವಾರ್ಯ ಚಾಮಲಕಾಯ ಸನಕಾದಿ ಮುನಿವಾರ್ಯ ಚಾಮಲಕಾಯ ೀರಾಪ್ತಿ ವರದ ಮನ ಕಜಯನ. ನಾರಾಯಣ ನಾರಾಯಣ. ಭೂಭಾರ ಪರಿಹಾರ ಕಮಕಾರಿ ದೈತ್ಯಾರಿ ದಾನವ ಜನಶೌರಿ ಭೂಭಾರ ಪರಿಹಾರ ಕಮಕಾರಿ ದೈತ್ಯಾರಿ ದಾನವ ಜನಶೌರಿ ದೈತ್ಯಾರಿ ದಾನವ ಜನಶೌರಿ ದೈತ್ಯಾರಿ ದಾನವ ಜನಶೌರಿ ಕ್ಷೀರಾಬ್ಧಿ ವರದ ಮನ ಗಜಯನ ಸನಕಾದಿ ಮುನಿವಾರ್ಯ ಚಾಮಲಕಾಯ ಜನಕಾದಿ ಮುನಿವಾರ್ಯ ಚಾಮಲಕಾಯ ಕ್ಷೀರಾಬ್ಧಿ ವರದ ಮನ ಗಜಯನ ನಾಗಶಯನ ನಾಗಶಯನ. ನಾರಾಯಣ ನಾರಾಯಣ. ಈ ಕೆಟ್ಟ ವಿಶ್ವಾಮಿತ್ರನು ಚಂದ್ರಭಾನುವಿಗೆ ಕೊಡಬೇಕೆಂದಿರುವ ಕಷ್ಟಗಳನ್ನು ಗುಟ್ಟಿನಲ್ಲಿಯೇ ಸುಟ್ಟು ಭಸ್ಮೀಕರಿಸದ ಮೇಲೆ ನಾನು ನಾರದ ಕಲಹ ಪ್ರಿಯನೇ ಇರಲಿ. ಬಾಂಧನ ಶಿರವ ಕಡಿಸುವೇನು ಹಲಬ ಕಳ ಧನ ಶಿರವ ಕಡಿಸುವೇನು ಶಿರವ ಕಡಿಸುವೇನು ಶಿರವ ಕಡಿಸುವೇನು ಹಲಬಡ ದುರಾತ್ಮನ ನಾಶಗೊಳಿಸುವೇನು ಹಲಬಡ ದುರಾತ್ಮನ ನಾಶಗೊಳಿಸುವೇನು ಎನ್ನ ಧರಿದು ತನ್ನ ಪ್ರಾಣ ಕಳೆದುಕೊಳ್ಳು ಹಾನು ಕಳೆದುಕೊಳ್ಳು ಹಾನು ಕಳೆದುಕೊಳ್ಳು ಹಾನು ಕಳೆದುಕೊಳ್ಳು ಹಾನು ಕಳೆದುಕೊಳ್ಳು ಹಾನು. ಅಯ್ಯ
ಅಯ್ಯ ಶಿಷ್ಯರೇ ಬೇಗನೆ ಬಂದಿರಿ. ಚಂದ್ರಮಾನವು ನನ್ನ ಮಹಿಮೆಯನ್ನು ತಿಳಿಯದೆ ಜರಿದು ನಿಂತಿಸಿರುವನಲ್ಲ. ಆಗಲಿ ಆಗಲಿ, ಅದಕ್ಕೆ ಪ್ರತಿಫಲವನ್ನು ಈಗಲೇ ತೋರಿಸುವನು. ಜೈ ಶಂಕರ. ಅಯ್ಯ ಶಿಷ್ಯರೇ ಬೇಗನೆ ಬಂದಿರಿ. ಅಯ್ಯ ಶಿಷ್ಯರೇ, ಶ್ರೀರಾಮನಲ್ಲಿ ಕೊಟ್ಟು ಈ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮನಲ್ಲಿ ಕೊಟ್ಟು ಬನ್ನಿ. ಹೊರಬಡ ದುರಾತ್ಮನ ನಾಶಗೊಳಿಸು.